ಏನಮ್ಮ ರೊಟ್ಟಿ ಅವರೆಕಾಳು ಸಾರು ಮೊಟ್ಟೆ. ಏನ್ ಪಾಪ ಹೇಳ್ಬೇಕು, ನಿನ್ನೆ ಮಳೆ ಬಂದ್ಬಿಟ್ಟು 2 ನಿಮಿಷಕ್ಕೆ ಅಲ್ಲಾಡಿಸ್ಬಿಡ್ತಲ್ಲ ಎಲ್ಲರನ್ನು. ಎಲ್ಲ ಡೆವಲಪ್ಮೆಂಟ್ ಸುಣ್ಣ ಆಗ್ತಾ ಇದ್ದೀರಾ. ಅದಕ್ಕೆ ಏನು ಅಂತಂದರೆ ಬನ್ನಿ ಈಗ 2 ಜನ ಇಂಟ್ರೊಡ್ಯೂಸ್ ಮಾಡಬೇಕು. ಫಸ್ಟ್ ಬಂದುಬಿಟ್ಟು ನಮ್ಮ ಈಶ್ವರವ್ರನ್ನ ಇಂಟ್ರೊಡ್ಯೂಸ್ ಮಾಡಬೇಕು, ಇವ್ರು ಬಂದುಬಿಟ್ಟು ಇಕ್ಬಾಲ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ನಂದೊಂದು ಏನು ಅಡ್ವೈಸು ಅಂತಂದರೆ ನೀವು ಏನಾದ್ರು ತೊಗೊಳ್ಳಿ, ಫಸ್ಟ್ ಬಂದುಬಿಟ್ಟು ನೀವು ರಿಪೋರ್ಟ್ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ನೀವು ಪ್ರೊಸೆಸ್ ಆಗಬೇಕು. ಇದರಲ್ಲಿ ಲೈಮ್ ಅಂದರೆ ನಿಮಗೆ CSCO3 ನಿಮಗೆ 85 ಇಂದ 95% ಕಂಟೆಂಟ್ ಇರುತ್ತೆ. ನೀವು ಯೂಸ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಚೆಕ್ ಮಾಡಿಸ್ಕೊಂಡೆ ಯೂಸ್ ಮಾಡಿ. ಸರ್ ನಾವು ಆಂಧ್ರ ಡೆವಲಪ್ಮೆಂಟು ನಮ್ಮ ಡೈರೆಕ್ಟ್ ಅಲ್ಲಿಂದಲೇ ಬರುತ್ತೆ. ನಮಗೆ ಒಂದು ಗಾಡಿಯಲ್ಲಿ 30-35 ಟನ್ಸ್ ಎಲ್ಲ ಬರುತ್ತೆ. 12 ಟೈರ್ ಮತ್ತೆ 16 ಟೈರ್ ಎಲ್ಲ ಬರುತ್ತೆ. ಓಕೆ ನಮ್ದು ಇದರಲ್ಲಿ CSCO3 ಎಲ್ಲ ಫುಲ್ ಪೌಡರ್ ಆಗಿರುತ್ತೆ. ಗುಡ್ ಮಾರ್ನಿಂಗ್. ಬನ್ನಿ ಈಗ ಸ್ವಲ್ಪ ವಿಂಟರಿಗೆ ಬಂದಂಗೆ ಆಗಿದೆ. ಸಿಕ್ಕಾಪಟ್ಟೆ ಚಳಿ ಮಾತ್ರ, ಬಿಸಿಲು ಹಂಗೆ ಇದೆ ನೋಡಿ. ಇಲ್ಲಿ ನೋಡ್ತಾ ಇದ್ದಾರಲ್ಲ ಹೆಂಗೆ ಕೆರೆಯಿಂದ ಹಂಗೆ ಹೊಗೆ ಬರ್ತಾ ಇದೆ ನೋಡಿ ಮಿಸ್ಟ್. ಬನ್ನಿ ಇವತ್ತು ಕಂಪ್ಲೀಟ್ ಬಂದುಬಿಟ್ಟು ನಮ್ಮದು ಪಲ್ಪರ್ ಆಗ್ತಾ ಇರ್ತಿದೆ ಇವತ್ತು ದಿನ. ಬನ್ನಿ ಈಗ ಬಂದುಬಿಟ್ಟು ಇವತ್ತು ಪಲ್ಪರ್ದು ಹೆಂಗಾಗುತ್ತೆ, ಏನು ಪ್ರೊಸೆಸ್, ಏನು ಕೆಲಸದಲ್ಲಿ ಇರ್ತೀವಿ ಅಂತ ತೋರಿಸ್ಕೊಡ್ತೀನಿ. ಹೋಗೋಣ ಈಗ ಏನಂತಂದರೆ ನೀವು ನೋಡ್ತಾ ಇದ್ದೀರಲ್ಲ 100% ಹಣ್ಣಾಗೋಗ್ಬಿಟ್ಟಿದೆ ಇದು ನೋಡಿ. ಗ್ರೌಂಡು ಒಳ್ಳೆ ಚಳಿ ಇದೆ ಮಾತ್ರ, ಸರಿ ಚಳಿ ಬೀಳ್ತಾ ಇದೆ. ನೋಡಿ ತೋಟದಿಂದ ಬಂದಷ್ಟೇ ಸ್ವಲ್ಪ ಸಡಾಗಿಂದ ಮುಂಚೆ ತಿಂದ್ಬಿಟ್ಟು ಅದು ಹೆಚ್ಚು ಮಾಡಿದೆ. ಏನಮ್ಮ ರೊಟ್ಟಿ ಅವರೆಕಾಳು ಸಾರು ಮೊಟ್ಟೆ. ಬನ್ನಿ ತಿಂತಾ ಇದ್ದೀವಿ ರೊಟ್ಟಿ. ಬಿಸಿ ಚಳಿಗೆ ಎಷ್ಟು ಬಿಸಿ ಇದ್ರೂ ಗೊತ್ತಾಗ್ತಿಲ್ಲ. ಹಿಂಗೆ ಹಾಕ ಬನ್ನಿ ಆಯ್ತಾ, ಹಿಂಗೆ ಹಾಕ ಬಂದು ಹಿಂಗೆ ಬೇಕಾಯ್ತು ಟಾಪಲ್ಲಿ ಮುಚ್ಚಿಬಿಟ್ಟಿದ್ದು ಬುಟ್ಟೆ ಮಾಡಿದ್ರೆ ಆಯಿತು. ನೋಡಿ ಈಗ ಕಾಯಿ ಜಾಸ್ತಿ ಬರ್ತಾಯಿದೆ ನೋಡಿ. ಈಗ ತೋಟದಲ್ಲಿದ್ದೀವಿ, ಕಾಫಿ ಕುಯ್ತಾ ಇದ್ದಾರೆ. ನೋಡಿ ಈ ಗಿಡ ಎಲ್ಲ ಹಿಂಗಾಗಿದೆ. ಈಗ ಕುಯ್ದಾದ್ಮೇಲೆ ನೋಡಿ ಗಿಡ ಈ ಕಂಡೀಷನ್ಲಿದೆ. ಈಗ ನೋಡಿ ಈ ಕಂಡೀಷನ್ಲಿದೆ ಗಿಡ ಕುಯ್ದಾದ್ಮೇಲೆ. ನೆಕ್ಸ್ಟ್ ಇನ್ನೊಂದು ಕಾಫಿ ಕುಯ್ದಾದ್ಮೇಲೆ ಫೆಬ್ರವರಿ 15ನೇ ತಾರೀಕು ಮೇಲೆ ಇರಿಗೇಷನ್ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ. ಯಾಕೆಂದರೆ ಇಲ್ಲಿ ಅಡಿಕೆ ಇರೋದ್ರಿಂದ ಬೇಗ ಸ್ಟಾರ್ಟ್ ಮಾಡಬೇಕಾಗತ್ತೆ ನಾವು. ಈಗ ಗಟ್ಟಿ ಬರಬೇಕು, ಹತ್ರ ಬರಬೇಕು ಪಲ್ಪರ್ ಹತ್ರ. ಯಾರಮ್ಮ ಈ ಸಾಲು ಬನ್ನಿಲ್ಲೇ. ಇದು ಯಾರು ಸಾಲು? ಇದು ಯಾರು ಕುಯ್ದಿರೋದು? ಇದು ನೋಡಿ ಎರ್ಕಿಲ್ಲ ಇದು. ಅಲ್ಲೋಡ್ವಾಗ ಹೋಗ್ತಾ ಇದ್ದೀವಿ. ನಿಜವಾಗ ಏನಂತಂದರೆ ಸಖತ್ ಒಂಥರ ಮಜಾ ಇರುತ್ತೆ ಇದರಲ್ಲಿ. ಯಾಕಂದರೆ ಇನ್ವಾಲ್ವ್ಮೆಂಟ್ ನಮ್ದು ಇರಲೇಬೇಕು, ಇಲ್ಲಾಂತಂದ್ರೆ ಕಷ್ಟ. ಇದೆಲ್ಲ ನಿಮಗೆ ಸಪ್ರೇಟ್ರಲ್ಲಿ ಆಗಿರೋದು. ಈಗ ನೋಡಿಲಿ ಗ್ರೀನ್ ಸಪ್ರೇಟ್ರಲ್ಲಿ ಆಗಿರೋದು. ಇದು ಕಾಯಿ, ಇದು ಫುಲ್ ಕಾಯಿ ಪಕ್ಕ 98% ಕಾಯಿ ಬಂದಿದೆ ಇದರಲ್ಲಿ. ನೆನ್ನೆ ರಾತ್ರಿ ಮಳೆ ಬಂದಿದೆ, ಚೂರು ಡ್ರಿಸಲ್ ಆಗೋಯ್ತು ಅಷ್ಟೇ. ನೋಡಿ ಎಲ್ಲ ಜನ ಬಂದಿದ್ದಾರೆ ಇಲ್ಲಿ ಇವತ್ತೆಲ್ಲ. ಇವರೆಲ್ಲ ನಮ್ಮದು ಹಳೆ ಮೇಸ್ತ್ರಿಗಳು ಮತ್ತು ಹಳೆ ಜನ. ನೋಡಿ ಇಲ್ಲೆಲ್ಲ ಬಿಡಿಸ್ತಾ ಇದ್ದೀವಿ ಪಾಸ್ಟ್ಮೆಂಟು. ಸರಿ ಬನ್ನಿ. ಆಲ್ಮೋಸ್ಟ್ ಎಲ್ಲ ಬ್ಲಾಗ್ಸ್ ನಡೀತಾ ಇತ್ತು, ಸೀರೀಸ್ ನಡೀತಾ ಇತ್ತು. ಈಗ ಬಂದ್ಬಿಟ್ಟು ಡೈಲಿ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ. ಮ್ಯಾಕ್ಸಿಮಮ್ 90% ನಮ್ಮದು ಹಣ್ಣಾಗ್ಬಿಟ್ಟಿದೆ, ನೀವು ನೋಡ್ಬೋದು ಇಲ್ಲಿ. ಅದಕ್ಕೆ ಪಾರ್ಚ್ಮೆಂಟೇ ಮಾಡ್ತಾಯಿದ್ದೀವಿ. ಯಾಕೆಂತಂದರೆ ಒಂದು ಪಾರ್ಚ್ಮೆಂಟ್ ಮಾಡಿದ್ರೆ ಏನು ಅಂತಂದರೆ 4 ದಿನಕ್ಕೆ ಬಂದುಬಿಡುತ್ತೆ. ಒಳ್ಳೆ ಬಿಸಿಲು ಇದ್ದರೆ 3-4 ದಿನಕ್ಕೂ ಬಂದಿದ್ದು ಇದೆ ನಮಗೆ. ನೋಡಿ ಇಲ್ಲಿ ನೋಡಿ ಈಗ ಹಣ್ಣಾಗಿರೋದು. ಏನು ನೋಡಿ ಇದೆಲ್ಲ ಒಣಗೋಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ ಹಣ್ಣಾಗಿರೋದು ನೋಡಿ ಇಲ್ಲಿ. ನೋಡಿ ಎಲ್ಲ ಹಣ್ಣಾಗಿ ಹೋಗ್ಬಿಟ್ಟಿದೆ ಇದು. ಆಲ್ಮೋಸ್ಟ್ ಇದು ಏನಿಗಿತ್ತು ಅಂತಂದರೆ ಬರೀ 30% ಹಣ್ಣಾಗಿತ್ತು. ಒಂದು 8 ದಿನ ಬಿಸಿಲು ಹೊಡೆದಕ್ಕೆ ಫುಲ್ ಹಣ್ಣಾಗೋಗ್ಬಿಟ್ಟಿದೆ ಇದು. ನೋಡಿ ಇದೆಲ್ಲ ಒಂದು ಸೆಲೆಕ್ಟೆಡ್ ಕುಯ್ದಿದ್ದೀವಿ ಇದನ್ನ. ನೋಡಿ ಬೆಳಿಗ್ಗೆ ಕಣ ಕೆಲಸ ಎಲ್ಲ ಆಯಿತು. ಏನು ಪಾಪ ಹೇಳ್ಬೇಕು, ನಿನ್ನೆ ಮಳೆ ಬಂದ್ಬಿಟ್ಟು 2 ನಿಮಿಷಕ್ಕೆ ಅಲ್ಲಾಡಿಸ್ಬಿಡ್ತಲ್ಲ ಎಲ್ಲರನ್ನು. ಎಲ್ಲರೂ ರಾತ್ರಿ 9 ಗಂಟೆಗೆ ಲೈಟ್ ಡ್ರಿಸ್ಲಿಂಗ್ ಆಗಿತ್ತು. ಸದ್ಯ
ಬನ್ನಿ, ಬೆಳಗಿಂದ ಈಗ ಕಣದ ಹತ್ರ ಓಡಾಡೋದಾಗಿದೆ. ಯಾಕೆ ಅಂತಂದರೆ ನೋಡಿ, ಮೋಡ ಸ್ಟಾರ್ಟ್ ಆಗಿದೆ. 2 ದಿನ ಮಳೆ ಅಂತಿದ್ದಾರೆ. 2 ದಿನ, ಇವತ್ತೊಂದು 70% ತೋರಿಸ್ತಾ ಇದೆ. 70% ಮಳೆ ಅಂತಂದರೆ ನೆಕ್ಸ್ಟ್ ಕ್ರಾಪಿಗೆ ಡ್ಯಾಮೇಜ್ ಆಗುತ್ತೆ, ಈ ವರ್ಷ ಕ್ರಾಪಿಗೆ ಡ್ಯಾಮೇಜ್ ಆಗುತ್ತೆ. ಮತ್ತು ಕಣದಲ್ಲಿರೋದು ನೋಡಿ ಒಣಗಾಕಿದೆ. ಇದು ಇವತ್ತು ಬಂದಿದೆ, ಇದು ನಾಳೆ ಬರುತ್ತೆ, ಇದು ಇವತ್ತು ಬರುತ್ತೆ, ಅದು ಡ್ಯಾಮೇಜ್ ಆಗಿದೆ. ಅದಕ್ಕೇನು ಹೋಪ್ ಮಾಡ್ತೀವಿ ಅಂದರೆ ನೆಕ್ಸ್ಟ್ 20 ಡೇಸ್ ಮಳೆ ಬರಲ್ಲ ಅಂತ ಯೋಚನೆ ಮಾಡಿದ್ದೀವಿ. ಯಾರಿಗೂ ಬೇಡ. ಯಾಕೆಂತಂದರೆ ಒಂದು ಪ್ಲಾಂಟರ್ಸ್ ಈಗ ಅಂದರೆ ಈ ಟೈಮ್ ಅವರು ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಒನ್ ಆಫ್ ದ ಬೆಸ್ಟ್ ಪ್ರೈಸಿಂಗ್ ಆಗಲಿ, ಕ್ರಾಪಲ್ಲಿ ಎಲ್ಲರೂ ಒಂದು ಚೆನ್ನಾಗಿದ್ದಾರೆ. ಅದಕ್ಕಿಂತ ಇನ್ನೊಂದು ಅಪ್ಡೇಟ್ ಕೊಡಬೇಕಾಗಿತ್ತು. ಈಗೇನು ಅಂತಂದರೆ ಎಲ್ಲ ಡೆವಲಪ್ಮೆಂಟ್ ಸುಣ್ಣ ಆಗ್ತಾ ಇದ್ದೀರಾ. ಅದಕ್ಕೆ ಏನು ಅಂತಂದರೆ ಬನ್ನಿ, ಈಗ 2 ಜನ ಇಂಟ್ರೊಡ್ಯೂಸ್ ಮಾಡಬೇಕು. ಫಸ್ಟ್ ಬಂದುಬಿಟ್ಟು ನಮ್ಮ ಈಶ್ವರವ್ರನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಇವ್ರು ಬಂದುಬಿಟ್ಟು ಇಕ್ಬಾಲ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಇವ್ರು ಏನಂತಂದರೆ ಇವರು ನಿಮಗೆ ಸುಣ್ಣ ಸಿಕ್ಕುತ್ತೆ, ನಿಮಗೊಂದು ಗ್ರ್ಯಾನ್ಯೂಲ್ ಸಿಕ್ಕುತ್ತೆ, ಇನ್ನೊಂದು ಡೆವಲಪ್ಮೆಂಟ್ ಪೌಡ್ರ್ ಸಿಕ್ಕುತ್ತೆ. ನಾವೇನಂತಂದರೆ ನಾವು ಹೇಳ್ತೀವಿ ಡಡೆವಲಪ್ಮೆಂಟ್ ಪೌಡ್ರು ಇಲ್ಲಿದೆ, ಗ್ರ್ಯಾನ್ಯೂಲ್ಸ್ ಇಲ್ಲಿದೆ ಅಂತ. ಅದು ನಿಮ್ಮ ಚಾಯ್ಸು, ನೀವು ಏನೇನು ಹಾಕ್ತೀರಾ ಅದು ನಿಮಗೆ ಬಿಟ್ಟಿರೋದು. ಯಾವ್ದು ಬೇಕು ನಿಮ್ಮದೇ ಚಾಯ್ಸು. ನಂದೊಂದು ಏನು ಅಡ್ವೈಸು ಅಂತಂದರೆ ನೀವು ಏನಾದ್ರು ತೊಗೊಳ್ಳಿ, ಫಸ್ಟ್ ಬಂದುಬಿಟ್ಟು ನೀವು ರಿಪೋರ್ಟ್ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ನೀವು ಪ್ರೊಸೆಸ್ ಆಗಬೇಕು. ಯಾಕೆಂದರೆ ನಾವು ಹಾಕ್ತಿರೋದು ಕ್ವಾಲಿಟಿ ಪ್ರಾಡಕ್ಟ್ ಆಗಿರ್ಬೋದು. ಒಬ್ಬೊಬ್ಬರಿಗೆ ಗ್ರ್ಯಾನ್ಯೂಲ್ಸ್ ಬೇಕಾಗಿರುತ್ತೆ, ಒಬ್ಬೊಬ್ಬರಿಗೆ ಡೆವಲಪ್ಮೆಂಟ್ ಸುಣ್ಣ ಬೇಕಾಗಿರುತ್ತೆ ಪೌಡರು. ಅದರಲ್ಲಿ ಈಗ ಫಸ್ಟ್ ಬನ್ನಿ ಮಿರಾಕಲ್ ಗ್ರೋನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಮತ್ತು ಹೆಂಗಿದ್ದೀರಾ ಸರ್? ಚೆನ್ನಾಗಿದೆ ಸರ್, ಆರಾಮಿದೆ. ಮತ್ತು ಏನು ಪ್ರಾಡಕ್ಟ್ಗಳು ಬಂದಿದೆ ನಿಮ್ದು? ಈಗ 2 ಪ್ರಾಡಕ್ಟ್ ಇದೆ ಸರ್ ನಮ್ಮಲ್ಲಿ. ಮಿರಾಕಲ್ ಗ್ರೋ, ಇದು ಡೋಲಮೈಟ್ ಪೌಡರ್ ಗ್ರಾನ್ಯೂಲ್ಸ್, ಆಮೇಲೆ ಇದು ಲೈಮ್ ಗ್ರಾನ್ಯೂಲ್ಸ್. ಇದರಲ್ಲಿ ನಿಮಗೆ ಕ್ಯಾಲ್ಸಿಯಂ ಬಂದು 50 to 55% ಇರುತ್ತೆ. ಮೆಗ್ನೀಷಿಯಂ ಬಂದು 30 to 38% ಇರುತ್ತೆ. ಅದೇ ತರ ನಿಮಗೆ ಇನ್ನೊಂದು ಬೆಸ್ಟ್ ಪ್ರಾಡಕ್ಟ್ ಇದರಲ್ಲಿ ಲೈಮ್ ಅಂದ್ರೆ ನಿಮಗೆ CaCO3 ನಿಮಗೆ 85 ಇಂದ 95% ಕಂಟೆಂಟ್ ಇರುತ್ತೆ. ನೀವು ಯೂಸ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಚೆಕ್ ಮಾಡಿಸ್ಕೊಂಡೆ ಯೂಸ್ ಮಾಡಿ. 100% ನಾವು ಕ್ವಾಲಿಟಿ ಪ್ರಾಡಕ್ಟ್ ನೇ ಕೊಡ್ತಾ ಇದೀವಿ. ಸೊ ಯಾವುದೇ ತರ ಪ್ರಾಬ್ಲಮ್ ಇಲ್ಲ, ಯೂಸ್ ಮಾಡಬಹುದು. ಅದೇ ತರ ನಾವು ಇನ್ನೊಂದು ಪ್ರಾಡಕ್ಟ್ ನ ಲಾಂಚ್ ಮಾಡ್ತಾ ಇದೀವಿ. ಇದು ಪ್ರಾಡಕ್ಟ್ ಬಂದು ಮಿರಾಕಲ್ ಗ್ರೋ ಅಲ್ಲಿ ಮಿರಾಕಲ್ ಗ್ರೋ ಆರೆಂಜ್. ತುಂಬಾ ಕಸ್ಟಮರ್ ಫಾರ್ಮ್ ವಿಸಿಟ್ ಹೋಗಿದಾಗ ನಮ್ಮ ಕಸ್ಟಮರ್ಸ್ ಕೇಳ್ತಿದ್ದಾರೆ, ಸರ್ ನಮಗೆ ನಮ್ಮ ಸಾಯಿಲ್ ಅಲ್ಲಿ ಜಿಂಕ್ ಮತ್ತೆ ಬೋರಾನ್ ಕೊರತೆ ಇದೆ, ಸೊ ಅದಕ್ಕಾದ್ರೆ ನೀವೇನಾದ್ರೂ ಒಂದು ಹೊಸ ಪ್ರಾಡಕ್ಟ್ ನ ಲಾಂಚ್ ಮಾಡಿ, ನಮಗೆ ತುಂಬಾ ಅನುಕೂಲ ಆಗುತ್ತೆ. ಈಗ ಜಿಂಕು ಬೋರಾನ್ ನಾವು ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿ ಹಾಕ್ತಾ ಇದೀವಿ, ಸೊ ನಿಮ್ದು ಕೊಡ್ತಾ ಇದೀವಿ. ಸೊ ಅದೇ ತರ ಒಂದೇ ಪ್ರಾಡಕ್ಟ್ ಅಲ್ಲಿ ಎಲ್ಲ ಸಿಕ್ಕಿದ್ರೆ ಬೆಸ್ಟ್ ಇರುತ್ತೆ ಅಂತ ಮಾಡ್ತಾ ಇದೀವಿ. ಈಗ ನಮ್ಮ ಪ್ರಾಡಕ್ಟ್ ಅಲ್ಲಿ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಡಕ್ಟ್ ಅಲ್ಲಿ ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಪ್ಲಸ್ ಬೋರಾನ್ ಅಂಡ್ ಜಿಂಕ್ 4 ಇದು ನಮ್ಮ ಪ್ರಾಡಕ್ಟ್ ಅಲ್ಲಿ ಅವೈಲೇಬಿಲಿಟಿ ಇದೆ. ಇದಿನ್ನು ಪ್ರೊಸೆಸ್ ಡೆವಲಪ್ಮೆಂಟ್ ಪ್ರೊಸೆಸ್ ಅಲ್ಲಿ ಇದೆ. ವೆರಿ ಸೂನ್ ಇದನ್ನ ಲಾಂಚ್ ಮಾಡ್ತೀವಿ ಮಾರ್ಕೆಟ್ ಅಲ್ಲಿ. ಸೂಪರ್. ಬನ್ನಿ, ಇವ್ರದ್ದು ಹಿಂಗಾಯ್ತು, ಗ್ರಾನ್ಯೂಲ್ಸ್ ಆಯ್ತು. ಈಗ ಬಂದ್ಮೇಲೆ ಇಕ್ಬಾಲ್ ಅವ್ರನ್ನ ಮಾತಾಡ್ಸೋಣ. ಇಕ್ಬಾಲ್, ಏನ್ ಸಮಾಚಾರ, ಹೆಂಗಿದ್ದೀರಾ? ಸೂಪರ್. ನೀವು ಪೌಡರ್ ಮಾಡ್ತಿದ್ದೀರಾ, ನಿಮ್ಮ ಪೌಡರ್ ಬಗ್ಗೆ ನೀವು ಹೇಳಿ. ಈಗ ಸರ್ ನಾವು ಆಂಧ್ರ ಡೆವಲಪ್ಮೆಂಟು ನಮ್ಮ ಡೈರೆಕ್ಟ್ ಅಲ್ಲಿಂದಲೇ ಬರುತ್ತೆ. ನಮಗೆ ಒಂದು ಗಾಡಿಯಲ್ಲಿ 30-35 ಟನ್ಸ್ ಎಲ್ಲ ಬರುತ್ತೆ. 12 ಟೈರ್ ಮತ್ತೆ 16 ಟೈರ್ ಎಲ್ಲ ಬರುತ್ತೆ. ನಮ್ದು ಇದರಲ್ಲಿ CaCO3 ಎಲ್ಲ ಫುಲ್ ಪೌಡರ್ ಆಗಿರುತ್ತೆ. CaCO3 ಎಲ್ಲ ನಿಮಗೆ 60 to 65 ಬರುತ್ತೆ. ಮತ್ತೆ CA ಕ್ಯಾಲ್ಸಿಯಂ ಬರುವುದು 35 to 40 ಬರುತ್ತೆ. ಸೂಪರ್. ಮತ್ತೆ ನಿಮಗೆ ಮೆಗ್ನೀಷಿಯಂ ಬರುತ್ತೆ ಅದರಲ್ಲಿ ನಿಮಗೆ 14 to 18 ವರೆಗೂ ಮೆಗ್ನೀಷಿಯಂ ಬರುತ್ತೆ. ನೀವು ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿಸಿ ಆಮೇಲೆ ನೀವು ಪ್ರೊಸೆಸ್ ಮಾಡಿ ಸರ್. ಸೂಪರ್. ನಾವೇನು ಹೇಳೋದು ಅಂತಂದ್ರೆ, ನೀವು ಯಾರ ಹತ್ರ ತಗೊಳ್ಳಿ, ಫಸ್ಟ್ ನೀವು ಹೋಗ್ಬಿಟ್ಟು ರಿಪೋರ್ಟ್ ಚೆಕ್ ಮಾಡಿಸ್ಕೊಳ್ಳಿ, ಸ್ಯಾಂಪಲ್ ಕೊಟ್ಬಿಟ್ಟು ರಿಪೋರ್ಟ್ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇಕ್ಬಾಲ್ ಬಂದ್ಬಿಟ್ಟು ಇವರು ಗ್ರಾನ್ಯೂಲ್ಸ್ ಕೊಡ್ತಾರೆ, ಅದು ಬಂದ್ಬಿಟ್ಟು ಮಿರಾಕಲ್ ಗ್ರೋದೇ ಕೊಡ್ತಾರೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಇನ್ ಕೇಸ್ ನಿಮಗೆ ಕ್ಯಾಲ್ಸಿಯಂ ಗ್ರಾನ್ಯೂಲ್ಸೇ ಬೇಕು ಅಂತಂದ್ರೆ ಇವ್ರ ಹತ್ರ ಸಿಗುತ್ತೆ, ಪೌಡರ್ ಬೇಕಂದ್ರೆ ಇವ್ರ ಹತ್ರ ಸಿಗುತ್ತೆ. ನಿಮ್ಗೆ ಖಾಲಿ ಇವ್ರ ಹತ್ರ ಬಂದ್ಬಿಟ್ಟು ನಿಮಗೆ ಗ್ರಾನ್ಯೂಲ್ ಸಿಗುತ್ತೆ ಅಷ್ಟೇ, ಗ್ರಾನ್ಯೂಲ್ ಫಾರ್ಮಲ್ಲಿ ಸಿಗುತ್ತೆ. ಹಾಗೆ ಯಾಕೆ ಅಂತಂದರೆ ನಾವು ಎರಡನ್ನೂ ತೋರಿಸ್ಬೇಕು. ನಿಮ್ಮ ಚಾಯ್ಸ್ ಅದು, ನೀವು ಪೌಡರ್ ಆದ್ರೂ ಹಾಕಿ, ಗ್ರಾನ್ಯೂಲ್ಸ್ ಆದ್ರೂ ಹಾಕಿ, ನಿಮ್ಗೆ ಯಾವ್ದು ಬೇಕಾದ್ರೆ ನೀವು ನಿಮ್ಮ ಚಾಯ್ಸ್ ಅದು ನಿಮಗೆ ಬಿಟ್ಟಿರೋದು. ಈಗ ಓಪನ್ ಮಾಡಿ ನೋಡೋಣ ಇವ್ರದ್ದು ಹೆಂಗಿದೆ ಅಂತ ತೋರಿಸ್ತೀನಿ. ನೋಡಿ, ನಿಮ್ಗೆ ಏನಂತಂದರೆ ಗ್ರಾನ್ಯೂಲ್ಸ್ ಅಂದರೆ ನೋಡಿ ಈ ಥರ ಇರುತ್ತೆ, ನೋಡಿ ಈ ಥರ ಫಾರ್ಮಲ್ಲಿ ಇರುತ್ತೆ, ನೋಡಿ ಡಸ್ಟ್ ಫ್ರೀ. ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಈ ಪೌಡ್ರ್ ಫಾರ್ಮಲ್ಲಿ ಇರುತ್ತೆ, ನಿಮಗೆ ನೋಡಿ ಈ ಥರ ಪೌಡ್ರ್ ಫಾರ್ಮಲ್ಲಿ ಇರುತ್ತೆ. ಸೂಪರು. ನಿಮಗೆ ನೋಡಿ ತೋರಿಸಾಯ್ತು, ಯಾವ್ದು ಬೇಕು ನೀವು ತೊಗೋಬೋದು, ನಿಮ್ಮ ಚಾಯ್ಸು. ನೋಡಿ ಹೇಳಿದ್ದೀನಿ, ಇವ್ರದ್ದು ಇದು ಗ್ರಾನ್ಯೂಲ್ಸು, ಇದು ಪೌಡರು. ಪ್ರೈಸಿಂಗ್ ಬಂದ್ಬಿಟ್ಟು ಏನಾಗುತ್ತೆ ಅಂತಂದರೆ, ಪ್ರೈಸಿಂಗಲ್ಲಿ ಏನಾಗುತ್ತೆ, ನೀವು ಎಷ್ಟು ಕ್ವಾಂಟಿಟಿ ಮೇಲೆ ಅವ್ರ ಪ್ರೈಸಿಂಗ್ ವೇರಿ ಆಗುತ್ತೆ ಗ್ಯಾರಂಟಿ. ಈಗ ಫಾರ್ ಎಕ್ಸಾಂಪಲ್ ಟನ್ ಗಟ್ಟಲೆ ಕೊಡಬೇಕಾದ್ರೆ ನೀವು ರೇಟ್ ಅವ್ರಿಗೊಂದು ರೇಟ್ ಇರುತ್ತೆ. ಸ್ವಲ್ಪ ಕ್ವಾಂಟಿಟಿಲಿ ಬೇಕು ಅಂದರೆ ಸ್ವಲ್ಪ ಅವ್ರಿಗೆ ರೇಟ್ ಹಂಗಿರುತ್ತೆ. ಅದಕ್ಕೆ ನಂಬರ್ ಕೊಟ್ಟಿರ್ತೀನಿ, ನೀವು ನಂಬರ್ ಅವ್ರನ್ನ ಕಾಲ್ ಮಾಡ್ಕೊಂಬಿಟ್ಟು ಇನ್ಫಾರ್ಮೇಷನ್ ತೊಗೊಳ್ಳಿ. ಇನ್ಫಾರ್ಮೇಷನ್ ತೊಗೊಳಕ್ಕೆ ಫ್ರೀ, ನಿಮ್ಮದು ನಾಲೆಜ್ ಇಂಪ್ರೂವ್ ಆಗುತ್ತೆ. ಇವ್ರ ನಂಬರ್ ತೊಗೊಳ್ಳೋಣ ಸರ್. ನಿಮ್ಮ ನಂಬರ್ ಹೇಳಿ ಸರ್. 9666421797. ಇದು ಯಾವಾಗಾದರೂ ಕಾಲ್ ಮಾಡಿ, ನಿಮಗೆ ನಾವು ಸರ್ವಿಸು ಹಾಗೆ ಕೊಡ್ತೀವಿ. ನೀವು ಹೇಳಿರೋ ನೆಕ್ಸ್ಟ್ ಡೇಗೆ ಆರ್ಡರ್ ಮತ್ತು ನಿಮ್ಮ ತೋಟಕ್ಕೆ ಬರುತ್ತೆ. ಓಕೆ, ಸೂಪರ್. ಈಕ್ವಲ್ ನಿಮ್ಮ ನಂಬರ್ ಹೇಳಿ ಸರ್. 9448546926. ಇಕ್ಬಾಲ್ ಬಂದ್ಬಿಟ್ಟು ಪೌಡ್ರ್ ಕೊಡ್ತಾರೆ, ಡೆವಲಪ್ಮೆಂಟ್ ಪೌಡ್ರ್ ಕೊಡ್ತಾರೆ. ಈಶ್ವರ್ ಬಂದ್ಬಿಟ್ಟು ಡೆವಲಪ್ಮೆಂಟ್ ನಿಮಗೆ ಗ್ರಾನ್ಯೂಲ್ಸ್ ಕೊಡ್ತಾರೆ. ಥ್ಯಾಂಕ್ ಯು. ನೋಡಿ ಹಿಂಗೆ ಅದಕ್ಕೆ ಇನ್ಫಾರ್ಮೇಷನ್ ಕೊಡೋಣ ಅನಿಸ್ತು. ಯಾಕೆಂತಂದರೆ ನಮ್ಮ ಹತ್ರ 2 ಪ್ರಾಡಕ್ಟ್ಗಳು ಇದೆ. ನೀವು ಯಾವ ಪ್ರಾಡಕ್ಟ್ ನೀವು ನಿಮ್ಮ ಚಾಯ್ಸು, ನೀವು ಅದು ಇದು ಅಂತ ನಿಮ್ಗೆ ಯಾವ್ದು ಬೇಕು ನೀವು ಹಾಕ್ಕೊಳ್ಳಿ ಅಷ್ಟೇ. ನೋಡಿ ನಮ್ದು ಏನಂದ್ರೆ ಒಂದು ಅಂದರೆ ಏನಂತ, ನೀವು ರಿಪೋರ್ಟ್ ನೀವು ತೊಗೊಂಬಿಟ್ಟು ನೀವು ನೋಡ್ಬಿಟ್ಟು ಚೆಕ್ ಮಾಡ್ಕೊಂಬಿಟ್ಟು ಆಮೇಲೆ ನಿಮ್ಮದು ಮಾಡ್ಕೊಳ್ಳಿ ಅಷ್ಟೇ. ಬನ್ನಿ, ಕಾಫಿ ಎಲ್ಲ ಕುಯ್ತಾ ಇದ್ದಾರೆ, ಹೋಗ್ಬಿಟ್ಟು ಕಾಫಿ ತಂದುಬಿಡೋಣ ಈಗ.
ಸ್ವಲ್ಪ ಬೇರೆ ಇದೆ, ಲೇಟ್ ಆಗ್ಬಿಡ್ತಿಲ್ಲ ನಾನು ಅದಕ್ಕೆ ಬೇಗ ಹೊರಟಿದ್ದೀನಿ ಅಪ್ಪ. ನೋಡಿದೆ ಕಾಫಿ ಪ್ಲಾಂಟರ್ಸ್ ಲೈಫ್ ಇದು ಬೆಳಿಗ್ಗೆ ಆದರೆ. ಈಗ ಏನು ಅಂತಂದ್ರೆ ಒಂದೇನು ಟೆನ್ಷನ್ ಇದೆ ಅಂತಂದ್ರೆ, ಈಗ ಮಳೆ ಬರುತ್ತೆ ಅಂತ ಒಂದು ಟೆನ್ಷನ್ ಇದೆ. ಮಳೆ ಬಂದರೆ ಏನು ಮಾಡೋಕ್ಕಾಗಲ್ಲ, ಹೋಗೋಣ. ಈಗ ಪಲ್ಪರ್ ಸ್ಟಾರ್ಟ್ ಆಗಿದೆ ನೋಡ್ಬೋದು ಇಲ್ಲಿ. ಜಾಸ್ತಿ ಹಣ್ಣಿಲ್ಲ, ನೋಡಿ ಈಗ ಆಲ್ಮೋಸ್ಟ್ 95% ಹಣ್ಣೆ ಹೋಗ್ತಿದೆ ನೋಡಿ ಈಗ. ಪಾರ್ಟ್ಮೆಂಟ್ ಅಂತೂ ಒಣಗಿಲ್ಲ, ನೋಡ್ಬೋದು ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಇದೆ. ಇಲ್ಲಿ ಇದು ಇನ್ನು ಆಲ್ಮೋಸ್ಟ್ ಇದು ಪಾರ್ಟ್ಮೆಂಟ್ ಒಳಗೆ ಹೋಗ್ತೀವಿ. ಒಳ್ಳೆ ಬಿಸಿಲು ಬಂದರೆ ಒಂದು ದಿನ, ಇಲ್ಲ ಅಂತಂದರೆ ಇನ್ನೂ 2 ದಿನ ಬೇಕಾಗುತ್ತೆ ನೋಡಿ. ಇಲ್ಲೇ ಈಗ ಹೋಗಿ ಸ್ವಲ್ಪ ಡೀಸೆಲ್ ತರಬೇಕು, ಡೀಸೆಲ್ ತಂದ್ಬಿಡೋಣ ಹೋಗಿ. ಮನೆಗೆ ಜನಾಪುರದಲ್ಲಿ ಡೀಸೆಲ್ ಹಾಕ್ತಾ ಇದ್ದೀವಿ, ಯಾಕೆಂದರೆ ಪಲ್ಪರ್ ಆಗ್ಬೇಕಾದ್ರೆ ಡೀಸೆಲ್ ಎಲ್ಲ ಖಾಲಿ ಆಗ್ಬಿಡ್ದು. ಯಾಕೆಂದರೆ ಒಂದು ಸತಿ ನಿಮ್ಗೆ ಅದು ಜಾಮ್ ಆಯಿತು ಅಂತಂದರೆ ಅದೆಲ್ಲ ಬೋಲ್ಟ್ ಎಲ್ಲ ತೆಗಿಬೇಕಾಗುತ್ತೆ, ಅದಕ್ಕೆ ಡೀಸೆಲ್ ಎಲ್ಲ ಫುಲ್ ಆಗಿರಬೇಕು. ನೋಡಿ ಡೀಸೆಲ್ ಹಾಕ್ತಾ ಇದ್ದಾರೆ ನೋಡಿ, ಬೀಳ್ತಾ ಸೂಪರ್. ಬನ್ನಿ ಈಗ ಹೋಗೋಣ. ಅದು ಹೆಕ್ಟಿಕ್ ಇರುತ್ತೆ, ಆಲ್ಮೋಸ್ಟ್ ಇದೊಂದು 10 ಡೇಸಿಂದ ಆಗ್ತಾ ಇದೆ ಇದೇ ಥರ. ಎಲ್ಲ ವೀಡಿಯೋಸ್ ಎಲ್ಲ ಪೈಪ್ ಲೈನ್ ಇತ್ತು, ಅದಕ್ಕೆ ಮಾಡೋಕ್ಕಾಗಿರಲಿಲ್ಲ. ಈಗಿಂದ ರೆಗ್ಯುಲರ್ ಬ್ಲಾಗ್ ಸ್ಟಾರ್ಟ್ ಆಗಿಬಿಡುತ್ತೆ ನಿಮಗೆ. Know that they ride or die. I keep boys by my side. Know that they ride or die. I keep